ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಅತ್ಯಂತ ಉತ್ಸಾಹದಿಂದ ಸ್ವಾಗತ ಕೋರ್ತಿದ್ದೀನಿ. ನಾವಿವತ್ತು ಒಂದು ಬಹಳ ಮುಖ್ಯವಾದ ವಿಷಯ ತಗೊಂಡಿದೀವಿ. ಹೌದು, ನಮಸ್ಕಾರ. ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂಥದ್ದು. ಪರೀಕ್ಷೆಗೆ ಓದೋರಾಗಿರ್ಬೋದು ಅಥವಾ ಹೊಸ ವಿಷಯ ಕಲಿಯೋರಾಗಿರ್ಬೋದು. ನಾವೆಲ್ಲರೂ ಆಗಾಗ ಒಂದು ವಿಚಿತ್ರ ಪರಿಸ್ಥಿತಿ ಫೇಸ್ ಮಾಡ್ತೀವಿ ಅಲ್ವಾ? ಖಂಡಿತ, ಯಾವಾಗ್ಲೂ ಆಗುತ್ತೆ. ಒಂದ್ ಪುಸ್ತಕ ತೆರೆದು ಓದ್ತಾ ಇರ್ತೀವಿ, ಆದ್ರೆ ಗಮನ ಎಲ್ಲೋ ಇರುತ್ತೆ. ಒಮ್ಮೆಲೆ ಎಚ್ಚರಾಗಿ ಇಲ್ಲ, ನಾನೀಗ ಏಕಾಗ್ರತೆಯಿಂದ ಓದ್ಲೇಬೇಕು ಅಂತ ನಮ್ಮ ಮನಸ್ಸಿಗೆ ನಾವೇ ಗಟ್ಟಿಯಾಗಿ ಆರ್ಡರ್ ಮಾಡ್ತೀವಿ. ಫೋರ್ಸ್ ಮಾಡ್ತೀವಿ. ಹೌದು. ಮತ್ತೆ ಅದೇ ಸಾಲಲ್ಲ 5-6 ಬಾರಿ ಓದ್ತೀವಿ, ಆದ್ರೂ ತಲೆಗೆ ಏನೂ ಹೋಗಲ್ಲ. ಇದು ಕೇವಲ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಆಫೀಸ್ನಲ್ಲಿ ಯಾವ್ದಾದ್ರೂ ಪ್ರಮುಖ ರಿಪೋರ್ಟ್ ಓದುವಾಗ್ಲೂ ಆಗುತ್ತೆ. ನಿಜ. ನಾವು ಗಮನ ಹರಿಸಲು ಎಷ್ಟು ಹೆಚ್ಚು ಪ್ರಯತ್ನ ಪಡ್ತೀವೋ ಅಷ್ಟು ಹೆಚ್ಚು ನಮ್ಮ ಗಮನ ಚೆದ್ರಿ ಹೋಗುತ್ತೆ. ಇದು ಯಾಕೆ ಹೀಗಾಗುತ್ತೆ? ಇದೇ ನಮ್ಮ ಇಂದಿನ ಮಿಷನ್. ಇದು ಬಹಳ ಕುತೂಹಲಕಾರಿ ವಿಷಯ. ಇವತ್ತು ನಮ್ಮ ಮುಂದಿರೋ ಮೂಲ ವಸ್ತು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದಿ ಪ್ಯಾರಡಾಕ್ಸಿಕಲ್ ಎಫರ್ಟ್ ಆಫ್ ಮೈಂಡ್ ಮಾಸ್ಟ್ರಿ ಥ್ರೂ ಕಾಗ್ನಿಟಿವ್ ಫ್ಲೋ ಅನ್ನೋ ಬರಹ. ಹೌದು. ಅದರಲ್ಲಿರುವ ಸೀಕ್ರೆಟ್ 41 ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೀವಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಶುರು ಮಾಡೋಣ. ಆ ಮೂಲ ಲೇಖನದಲ್ಲಿ ಒಂದು ಮುಖ್ಯವಾದ ಸಾಲಿದೆ. ನೀವು ಎಷ್ಟು ಹೆಚ್ಚು ಏಕಾಗ್ರತೆ ಸಾಧಿಸಲು ಪ್ರಯತ್ನಿಸುತ್ತೀರೋ ಅಷ್ಟು ಕಡಿಮೆ ಏಕಾಗ್ರತೆ ನಿಮ್ಮದಾಗುತ್ತದೆ ಅಂತ. ಎಕ್ಸಾಕ್ಟ್ಲಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ನಮ್ಮ ಡೈಲಿ ಎಕ್ಸ್ಪೀರಿಯನ್ಸ್ಗೆ ಬಹಳ ಹತ್ರವಾಗಿದೆ ಅಲ್ವಾ? ಹೌದು. ಇಲ್ಲಿ ಅತ್ಯಂತ ಕುತೂಹಲಕಾರಿ ಸಂಗತಿ ಏನಂದ್ರೆ, ಮೇಲ್ನೋಟಕ್ಕೆ ಇದೊಂದು ವಿರೋಧಾಭಾಸ, ಅಂದ್ರೆ ಪ್ಯಾರಾಡಾಕ್ಸ್ ತರ ಕಾಣುತ್ತೆ. ಆದ್ರೆ ಇದರ ಹಿಂದೆ ಸ್ಪಷ್ಟವಾದ ಸೈಕಲಾಜಿಕಲ್ ಫ್ಯಾಕ್ಟ್ ಇದೆ. ಅದೇನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದ್ರೆ, ನಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ, ಅಂದ್ರೆ ಮೆಮೊರಿ ಮತ್ತು ಫೋಕಸ್. ಹೌದು, ಇವು ಬಹುಪಾಲು ಸ್ವಯಂಚಾಲಿತ ಪ್ರಕ್ರಿಯೆಗಳು, ಅಂದ್ರೆ ಆಟೋಮ್ಯಾಟಿಕ್ ಪ್ರಾಸೆಸ್ಗಳು. ಆಟೋಮ್ಯಾಟಿಕ್ ಅಂದ್ರೆ ಈಗ ನಾವು ಒಂದು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹತ್ಕೊಳ್ಳುತ್ತಲ್ವಾ, ಹಾಗೆ ಮೆದುಳಿಗೆ ಕಮಾಂಡ್ ಕೊಟ್ಟ ತಕ್ಷಣ ಏಕಾಗ್ರತೆ ಬಂದ್ಬಿಡಲ್ಲ. ಮನಸ್ಸು ಆ ರೀತಿ ಕೆಲಸ ಮಾಡೋದೇ ಇಲ್ಲ. ಅಂದ್ರೆ ನಾವು ಕಮಾಂಡ್ ಮಾಡೋಕೆ ಆಗಲ್ಲ? ಖಂಡಿತ ಇಲ್ಲ. ವಾಸ್ತವದಲ್ಲಿ ನಾವು ಬಲವಂತ ಮಾಡಿದಷ್ಟು ಆ ಪ್ರಕ್ರಿಯೆಗಳು ಕೆಟ್ಟು ಹೋಗ್ತವೆ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಆದ್ರೆ ನನ್ಗೊಂದು ಪ್ರಶ್ನೆ ಇದೆ, ಕೇಳಿ. ನಾವೆಲ್ಲರೂ ಸಣ್ಣವರಿದ್ದಾಗಿನಿಂದಲೂ ಗಮನವಿಟ್ಟು ಓದು, ಬೇರೆ ಕಡೆ ಗಮನ ಹರಿಸ್ಬೇಡ, ಏಕಾಗ್ರತೆಯಿಂದ ಕೆಲ್ಸ ಮಾಡೋ ಅನ್ನೋ ಮಾತುಗಳನ್ನ ಕೇಳಿಯೇ ಬೆಳೆದಿದ್ದೀವಿ. ಹೌದು, ಪ್ರತಿಯೊಬ್ಬ ತಂದೆ ತಾಯಿಯೂ ಇದನ್ನೇ ಹೇಳೋದು. ಏಕಾಗ್ರತೆ ಅನ್ನೋದು ನಮ್ಮ ವಿಲ್ ಪವರ್ಗೆ ಬಿಟ್ಟ ವಿಚಾರ ಅನ್ನೋದು ನಮ್ಮ ಸಾಮಾನ್ಯ ನಂಬಿಕೆ. ಆದ್ರೆ ಇದು ಸ್ವಯಂಚಾಲಿತ ಅಂತ ನೀವ್ ಹೇಳಿದಾಗ ಆ ನಂಬಿಕೆನೇ ಬುಡಮೇಲಾದಾಗುತ್ತೆ. ನಿಜ. ಇದು ಹೇಗೆ ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಮೊದಲು ಈ ನೆನಪಿನ ಶಕ್ತಿಯ ಉದಾಹರಣೆಯನ್ನೇ ತಗೊಳ್ಳೋಣ. ನಮ್ಮ ಮನಸ್ಸು ದಿನದ 24 ಗಂಟೆಯೂ ನಿರಂತರವಾಗಿ ಕೆಲಸ ಮಾಡ್ತಲೇ ಇರುತ್ತೆ. ನಿದ್ದೆ ಮಾಡೋವಾಗ್ಲೂ ಕೂಡ ಅಲ್ವಾ? ಹೌದು. ಮೆಮೊರಿಯಲ್ಲಿ ಮುಖ್ಯವಾಗಿ 3 ಹಂತಗಳಿರುತ್ತೆ. ಮೊದಲನೇದು ಸುತ್ತಲಿನ ಮಾಹಿತಿಯನ್ನ ಮೆದುಳು ಗ್ರಹಿಸೋದು. ಇದನ್ನ ಮನೋವಿಜ್ಞಾನದಲ್ಲಿ ಎನ್ಕೋಡಿಂಗ್ ಅಂತಾರೆ. ಎನ್ಕೋಡಿಂಗ್. ಎರಡನೇದು ಆ ಮಾಹಿತಿಯನ್ನ ಮೆದುಳಿನಲ್ಲಿ ಭದ್ರವಾಗಿ ಇಟ್ಕೊಳ್ಳೋದು, ಅಂದ್ರೆ ಸ್ಟೋರಿಂಗ್. ಸರಿ. ಮತ್ತು ಮೂರನೇದು ನಮ್ಗೆ ಬೇಕಾದಾಗ ಆ ಮಾಹಿತಿಯನ್ನ ಮತ್ತೆ ಹೊರತೆಗೆಯೋದು ಅಥವಾ ರಿಟ್ರೀವಿಂಗ್. ಎನ್ಕೋಡಿಂಗ್, ಸ್ಟೋರಿಂಗ್ ಮತ್ತು ರಿಟ್ರೀವಿಂಗ್. ಎಕ್ಸಾಕ್ಟ್ಲಿ. ಈ 3 ಕೆಲಸಗಳನ್ನ ಮೆದುಳು ತಾನಾಗೆ ನಮ್ಗೆ ಅರಿವಿಲ್ದಂತೆ ಮಾಡ್ಕೊಳ್ತಿರುತ್ತೆ. ಅಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾಗಿ ಆರ್ಡರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ವೇ ಇಲ್ಲ. ಅದೇ ರೀತಿ ಏಕಾಗ್ರತೆ ಕೂಡ. ನಮ್ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರತಿ ಕ್ಷಣವೂ ಸಾವಿರಾರು ಮಾಹಿತಿಗಳು, ಶಬ್ದಗಳು ಬರ್ತಾ ಇರುತ್ತೆ. ಹೌದು. ಮೆದುಳು ಅದರಲ್ಲಿ ತನಗೆ ಬೇಕಾದನ್ನ ಆಯ್ಕೆ ಮಾಡುತ್ತೆ, ಅಂದ್ರೆ ಸೆಲೆಕ್ಟಿಂಗ್. ಬೇಡವಾದದನ್ನ ಶೋಧಿಸುತ್ತೆ, ಅಂದ್ರೆ ಫಿಲ್ಟರಿಂಗ್. ಆಮೇಲೆ ಅದಕ್ಕೆ ಆದ್ಯತೆ ನೀಡುತ್ತೆ. ಹೌದು, ಪ್ರಯಾರಿಟೈಸಿಂಗ್. ಇವೆಲ್ಲವೂ ತಾನಾಗೆ ನಡೆಯೋ ಪ್ರಕ್ರಿಯೆಗಳು. ಇಲ್ಲಿ ವಿಷಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಆ ಮೂಲ ಲೇಖನದಲ್ಲಿ ಒಂದು ಅದ್ಭುತವಾದ ಕಾರಿನ ಉದಾಹರಣೆ ಕೊಟ್ಟಿದ್ದಾರೆ ಗೊತ್ತಾ? ಹೌದು, ಕಾರಿನ ಅನಾಲಜಿ. ನಾವು ಕಾರು ಓಡಿಸುವಾಗ ಏನಾಗುತ್ತೆ ಅಂತ ಯೋಚನಿಸಿದ್ರೆ ಇದು ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹೌದು. ನೀವು ಕಾರು ಓಡಿಸುವಾಗ, ನಾನು ಡ್ರೈವ್ ಮಾಡುವಾಗ ಪ್ರತಿಯೊಂದು ಚಕ್ರದ ಚಲನೆ ಅಥವಾ ಇಂಜಿನ್ ಒಳಗಿನ ಕ್ರಿಯೆಯನ್ನ ಕಾನ್ಷಿಯಸ್ ಆಗಿ ಕಂಟ್ರೋಲ್ ಮಾಡಲ್ಲ ಅಲ್ವಾ? ಖಂಡಿತ ಮಾಡಲ್ಲ. ಕೇವಲ ಸ್ಟಿಯರಿಂಗ್ ಹಿಡಿದು ದಿಕ್ಕು ನಿರ್ಧಾರ ಮಾಡ್ತೀನಿ, ಆಕ್ಸಿಲರೇಟರ್ ಅಥವಾ ಬ್ರೇಕಿಂದ ವೇಗ ಕಂಟ್ರೋಲ್ ಮಾಡ್ತೀನಿ ಅಷ್ಟೇ. ಎಕ್ಸಾಕ್ಟ್ಲಿ. ಇಂಜಿನ್ ಒಳಗಡೆ ಪೆಟ್ರೋಲ್ ಹೇಗೆ ಸುಡುತ್ತಿದೆ, ಗೇರ್ ಬಾಕ್ಸ್ ಹೇಗೆ ಕೆಲಸ ಮಾಡ್ತಿದೆ ಅಂತ ನಾವು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಲ್ಲ. ಉಳಿದದ್ದೆಲ್ಲವೂ ಸ್ವಯಂಚಾಲಿತ. ಈ ಉದಾಹರಣೆ ಮನಸ್ಸಿಗೆ ಅತ್ಯಂತ ಸೊಗಸಾಗಿ ಅನ್ವಯ ಆಗುತ್ತೆ. ನಾವು ಏನನ್ನು ಓದಬೇಕು ಅಥವಾ ಯಾವ ಕಡೆ ಗಮನ ಹರಿಸಬೇಕು ಅನ್ನೋ ದಿಕ್ಕನ್ನ ಮಾತ್ರ ನಾವು ನಿರ್ಧರಿಸಬಹುದು. ಅಂದ್ರೆ ಸ್ಟಿಯರಿಂಗ್ ನಮ್ ಕೈಯಲ್ಲಿದೆ. ಹೌದು. ಆದ್ರೆ ಏಕಾಗ್ರತೆ ಅನ್ನೋದು ತಾನಾಗಿಯೇ ಹೊರಹೊಮ್ಮುವ ಪ್ರಕ್ರಿಯೆ. ಅದು ಇಂಜಿನ್ ಕೆಲಸ ಮಾಡಿದ ಹಾಗೆ.
ನಾವು ಇಂಜಿನ್ ಒಳಗೆ ಕೈ ಹಾಕೋಕ್ಕಾಗಲ್ಲ. ಇದು ಬಹಳ ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ. ಆದ್ರೆ ನಾವು ಆ ಇಂಜಿನ್ ಒಳಗೆ ಕೈ ಹಾಕ್ದಾಗ, ಅಂದ್ರೆ ಅತಿಯಾಗಿ ಕಂಟ್ರೋಲ್ ಮಾಡಕ್ ಹೋದ್ರೆ ಏನಾಗುತ್ತೆ? ಅದೇ ಅತಿಯಾದ ನಿಯಂತ್ರಣದ ಅಪಾಯ. ದ ಪ್ರಾಬ್ಲಮ್ ವಿತ್ ಓವರ್ ಕಂಟ್ರೋಲ್. ನಾನು ಏಕಾಗ್ರತೆ ಸಾಧಿಸಲೇಬೇಕು ಅಂತ ಹಠ ಹಿಡಿದಾಗ, ಹೌದು, ನಾನಿದನ್ನ ಮರೆಯಬಾರದು ಅಂತ ಅಂದುಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮೊಳಗೆ ಒಂದು ಸ್ವಯಂ ಪ್ರಜ್ಞೆ ಅಂದ್ರೆ ಸೆಲ್ಫ್ ಕಾನ್ಷಿಯಸ್ನೆಸ್ ಹೆಚ್ಚಾಗುತ್ತೆ. ಓ, ಸೆಲ್ಫ್ ಕಾನ್ಷಿಯಸ್ನೆಸ್. ಮನೋವೈಜ್ಞಾನಿಕ ಪ್ರಕ್ರಿಯೆಗಳು ಅತಿಯಾದ ಸ್ವಯಂ ಪ್ರಜ್ಞೆಗೆ ಒಳಗಾದಾಗ ಅವುಗಳ ಸ್ವಯಂಚಾಲಿತ ದಕ್ಷತೆ ತಕ್ಷಣವೇ ಕುಸಿಯುತ್ತೆ. ಇದು ಕೇವಲ ಓದುವಾಗ ಮಾತ್ರ ಅಲ್ಲ ಅಲ್ವಾ? ಹೌದು, ಇದು ಕಲಿಕೆ, ಕೌಶಲ್ಯ ಪ್ರದರ್ಶನ, ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಸ್ಪೋರ್ಟ್ಸ್ನಲ್ಲೂ ಪರಿಣಾಮ ಬೀರುತ್ತೆ. ನನ್ಗಿಲ್ಲಿ ಒಂದು ದೈನಂದಿನ ನೈಜ ಉದಾಹರಣೆ ನೆನ್ಪಾಗ್ತಿದೆ. ಇದು ಸ್ವಲ್ಪ ತಮಾಷೆಯಾಗಿದೆ. ಹೇಳಿ. ಸಾಮಾನ್ಯ ನಡಿಗೆಯ ಬಗ್ಗೆ. ನಾವು ದಿನ ವಾಕಿಂಗ್ ಮಾಡ್ತೀವಿ, ನಡೀತೀವಿ, ಅದು ನಮ್ಗೆ ಗೊತ್ತೇ ಆಗಲ್ಲ. ಹೌದು, ಅದು ನ್ಯಾಚುರಲ್ ಆಗುತ್ತೆ. ಆದ್ರೆ ಯಾರಾದ್ರೂ ನಮ್ಮನ್ನೇ ನೋಡ್ತಿದ್ದಾರೆ ಅಥವಾ ನಾವೇ ನಮ್ಮ ನಡಿಗೆ ಬಗ್ಗೆ ಅತಿಯಾಗಿ ಯೋಚಿಸಿದ್ರೆ ಏನಾಗುತ್ತೆ? ನನ್ ಹೆಜ್ಜೆ ಸರಿಯಾಗಿದ್ಯಾ, ಕೈ ಸರಿಯಾಗಿ ಆಡ್ತಿದ್ಯಾ ಅಂತ ಯೋಚಿಸಿದ್ರೆ ನಡಿಗೆನೇ ವಿಚಿತ್ರ ಆಗ್ಬಿಡುತ್ತೆ. ಹೌದು, ರೋಬೋಟ್ ತರ ಯಾಂತ್ರಿಕವಾಗಿ ಕಾಣುತ್ತೆ. ಎಡ್ವಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಎಕ್ಸಾಕ್ಟ್ಲಿ. ಇದನ್ನೇ ಓವರ್ ಕಂಟ್ರೋಲ್ ಮಾಡೋದು ಅಂತ ಹೇಳೋದು. ನಮ್ಮ ಏಕಾಗ್ರತೆಗೂ ಇದೇ ಆಗೋದು. ಹಾಗಾದ್ರೆ ವಿದ್ಯಾರ್ಥಿಗಳು ಮಾಡ್ತಿರೋ ಬಹುದೊಡ್ಡ ತಪ್ಪು ಕಲ್ಪನೆ ಇದೆ ಅಲ್ವಾ? ಹೆಚ್ಚು ಪ್ರಯತ್ನ ಪಟ್ರೆ, ಕಷ್ಟಪಟ್ರೆ ಹೆಚ್ಚು ಏಕಾಗ್ರತೆ ಒದಗಿ ಬರುತ್ತೆ ಅನ್ನೋದು. ಖಂಡಿತ. ಮಾನಸಿಕ ಶ್ರಮ ಅನ್ನೋದು ದೈಹಿಕ ಶ್ರಮದ ತರ ಅಲ್ಲ. ಜಿಮ್ನಲ್ಲಿ ವರ್ಕೌಟ್ ಮಾಡದ ಹಾಗೆ ಅಲ್ಲ. ಹೌದು, ಜಿಮ್ನಲ್ಲಿ ನೀವು ಹೆಚ್ಚು ಭಾರ ಎತ್ತಿದಷ್ಟೋ ಸ್ನಾಯುಗಳು ಬಲವಾಗುತ್ತೆ. ಆದರೆ ಮೆದುಳಿಗೆ ನಾವು ಹೆಚ್ಚು ಪ್ರೆಷರ್ ಹಾಕಿದಷ್ಟು ಅದು ತನ್ನ ಫ್ಲೋ ಕಳ್ಕೊಳ್ಳುತ್ತೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು? ನಾವು ಪ್ರಯತ್ನನೇ ಪಡಬಾರ್ದಾ? ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನೆನಪು ಮತ್ತು ಏಕಾಗ್ರತೆಗಳು ನಮ್ಮ ಹೃದಯ ಬಡಿತದಂತಹ ಸಂಪೂರ್ಣ ಪ್ರತಿವರ್ತನೆಗಳು, ಅಂದ್ರೆ ರಿಫ್ಲೆಕ್ಸ್ಗಳಲ್ಲ. ಓಕೆ. ಹಾಗಂತ ನಾವು ಕಂಟ್ರೋಲ್ ಮಾಡಬಹುದಾದ ಮಷಿನ್ಗಳೂ ಅಲ್ಲ. ಬದಲಾಗಿ ಅವು ಸ್ವಯಂ ನಿಯಂತ್ರಿತ ವ್ಯವಸ್ಥೆಗಳು, ಸೆಲ್ಫ್ ರೆಗ್ಯುಲೇಟಿಂಗ್ ಸಿಸ್ಟಮ್ಸ್. ಸೆಲ್ಫ್ ರೆಗ್ಯುಲೇಟಿಂಗ್ ಸಿಸ್ಟಮ್ಸ್. ಹೌದು, ನಾವು ಎಷ್ಟು ಹೆಚ್ಚು ಹಸ್ತಕ್ಷೇಪ ಮಾಡ್ತೀವೋ, ಇಂಟರ್ಫಿಯರ್ ಆಗ್ತೀವೋ, ಅಷ್ಟು ಅವುಗಳ ಕಾರ್ಯಕ್ಷಮತೆ ಕುಸಿಯುತ್ತೆ. ಇದನ್ನೇ ಅಲ್ವಾ ಲೇಖನದಲ್ಲಿ ವಿರೋಧಾಭಾಸದ ಪ್ರಯತ್ನದ ಪರಿಣಾಮ ಅಂತ ಹೇಳಿರೋದು? ಹೌದು, ಮನೋವಿಜ್ಞಾನದಲ್ಲಿ ಇದನ್ನ ಪ್ಯಾರಾಡಾಕ್ಸಿಕಲ್ ಎಫರ್ಟ್ ಎಫೆಕ್ಟ್ ಅಂತಾರೆ. ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ನಾವು ಬಲವಂತ ಮಾಡಬಾರ್ದು ಅನ್ನೋದು ಅರ್ಥ ಆಯ್ತು. ಆದ್ರೆ ಏನ್ ಮಾಡ್ಬೇಕು? ನಾವು ಬಲವಂತ ಮಾಡೋ ಬದಲು ಸೂಕ್ತ ವಾತಾವರಣ ನಿರ್ಮಿಸಬೇಕು. ಲೇಖನದಲ್ಲಿ ಸ್ಪಷ್ಟವಾದ ಪರಿಹಾರಗಳನ್ನ ಸೂಚಿಸಿದ್ದಾರೆ. ಮೊದಲನೇ ಪರಿಹಾರ ಏನು? ಮೊದಲನೇದು ಗಮನಭಂಗ ಮಾಡುವ ಅಂಶಗಳನ್ನ ತೆಗೆದುಹಾಕುವುದು. ರಿಮೂವ್ ಡಿಸ್ಟ್ರಾಕ್ಷನ್ಸ್. ಅಂದ್ರೆ ಮೊಬೈಲ್ ಫೋನ್, ಟಿವಿ ಇಂಥದ್ದೆಲ್ಲ ದೂರ ಇಡೋದು. ಖಂಡಿತ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಶಾಂತವಾಗಿದ್ದಾಗ ಮೆದುಳು ತಾನಾಗಿ ಫೋಕಸ್ ಮಾಡುತ್ತೆ. ನೀವು ಅದಕ್ಕೆ ಅಡ್ಡಿ ಮಾಡಬಾರ್ದಷ್ಟೆ. ಎರಡನೇದು ಗುರಿಯನ್ನ ಸ್ಪಷ್ಟಪಡಿಸ್ಕೊಳ್ಳೋದು ಅಲ್ವಾ? ಹೌದು, ಮೆದುಳಿಗೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋ ಕ್ಲಾರಿಟಿ ಕೊಡಬೇಕು. ನಾನು ಯಾಕಿದನ್ನ ಓದ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿದ್ದಾಗ ಫಿಲ್ಟರಿಂಗ್ ಪ್ರಾಸೆಸ್ ಈಸಿ ಆಗುತ್ತೆ. ಮೂರನೆಯ ಪರಿಹಾರವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅಂತ ಹೇಳಿದ್ದಾರೆ. ಆಕ್ಟಿವ್ ಎಂಗೇಜ್ಮೆಂಟ್. ಕೇವಲ ಯಾಂತ್ರಿಕವಾಗಿ ಓದೋದಲ್ಲ, ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು, ಕುತೂಹಲ ಬೆಳೆಸ್ಕೊಳ್ಳೋದು. ಕುತೂಹಲ ಇದ್ದಾಗ ಬಲವಂತದ ಅವಶ್ಯಕತೆನೇ ಇರಲ್ಲ. ಹೌದು, ಕುತೂಹಲ ಇದ್ರೆ ನಮ್ಗೆ ಗೊತ್ತಿಲ್ದ ಹಾಗೆ ಫೋಕಸ್ ಬಂದ್ಬಿಡುತ್ತೆ. ಇನ್ನು ನಾಲ್ಕನೆಯ ಪರಿಹಾರ ಏನು? ಸುಸ್ತಾದಾಗ ಬೇರೆ ಕೆಲಸಕ್ಕೆ ಬದಲಾಯಿಸುವುದು, ಬ್ರೇಕ್ ತಗೊಳ್ಳೋದು ಬಹಳ ಮುಖ್ಯ. ಬ್ಯಾಟ್ರಿ ಡೌನ್ ಆದಾಗ ಸುಮ್ನೆ ಪುಷ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಕ್ಸಾಕ್ಟ್ಲಿ. ಸರಿಯಾದ ವಾತಾವರಣ ಮತ್ತು ಈ ಥರದ ರಚನೆ ಇದ್ದಾಗ ಏಕಾಗ್ರತೆ ಮತ್ತು ನೆನಪು ತಾನಾಗಿಯೇ ಒದಗಿ ಬರ್ತವೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಒಂದು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸೋದಾದ್ರೆ, ಬಿಗರ್ ಪಿಕ್ಚರ್ ನೋಡೋದಾದ್ರೆ, ನೆನಪಿನ ಶಕ್ತಿಯನ್ನ ಬಲವಂತ ಮಾಡಲು ಅಥವಾ ಏಕಾಗ್ರತೆಯನ್ನ ಆದೇಶಿಸಲು ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಕೇವಲ ಸೂಕ್ತ ವಾತಾವರಣ ಮತ್ತು ದಿಕ್ಕನ್ನ ಮಾತ್ರ ನಾವು ನಿರ್ಮಿಸಬಲ್ಲೆವು. ಮನಸ್ಸಿನ ಸಹಜ ಹರಿವಿಗೆ ಅವಕಾಶ ನೀಡೋದೇ ನಿಜವಾದ ಸೀಕ್ರೆಟ್ 41. ಹೌದು, ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಸಂವಾದದ ಕೊನೆಯಲ್ಲಿ ನಾವು ಈ ಬಗ್ಗೆ ಯೋಚಿಸಲೇಬೇಕು. ಖಂಡಿತ ಹೇಳಿ.
ಮಾನವನ ಮನಸ್ಸು ಯಾವುದೇ ಬಲವಂತದ ನಿಯಂತ್ರಣವಿಲ್ಲದೆ ನೈಸರ್ಗಿಕವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ ಎಂದಾದರೆ ನಿರಂತರ ಒತ್ತಡ, ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಅತಿಯಾದ ನಿರೀಕ್ಷೆಗಳ ಆಧಾರದ ಮೇಲೆ ರಚಿತವಾಗಿರುವ ಇಂದಿನ ನಮ್ಮ ಆಧುನಿಕ ಶಿಕ್ಷಣ ಮತ್ತು ನಮ್ಮ ಕಾರ್ಪೊರೇಟ್ ಉದ್ಯೋಗ ವ್ಯವಸ್ಥೆಗಳು ಹೌದು, ಇವು ಮೂಲಭೂತವಾಗಿ ಮನುಷ್ಯನ ನೈಸರ್ಗಿಕ ಅರಿವಿನ ಪ್ರಕ್ರಿಯೆಗೆ ಅಂದ್ರೆ ನಮ್ಮ ಹ್ಯೂಮನ್ ಬಯಾಲಜಿಗೆ ಸಂಪೂರ್ಣ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಿವೆಯಾ? ಇದು ಬಹಳ ಗಂಭೀರವಾದ ಆಲೋಚನೆ. ನಮ್ಮ ಈಗಿನ ವ್ಯವಸ್ಥೆಗಳು ನಾವು ಕಲಿಯುವ ನೈಸರ್ಗಿಕ ಪ್ರಕ್ರಿಯೆಯನ್ನೇ ಕೊಲ್ಲುತ್ತಿವೆಯೇ ಅನ್ನೋದು ದೊಡ್ಡ ಪ್ರಶ್ನೆ. ನಿಜಕ್ಕೂ ಇದು ನಮ್ಮೆಲ್ಲರನ್ನೂ ಕಾಡುವಂಥ ಆಳವಾಗಿ ಯೋಚಿಸಲು ಪ್ರೇರೇಪಿಸುವಂಥ ಅದ್ಭುತ ಪ್ರಶ್ನೆ. ನಾವಿಷ್ಟೆಲ್ಲ ಸಿಸ್ಟಮ್ಸ್ ಅಂತ ಮಾಡ್ಕೊಂಡಿದ್ವಿ, ಆದ್ರೆ ಅದು ನಮ್ಮ ನ್ಯಾಚುರಲ್ ಫ್ಲೋಗೆನೇ ಅಡ್ಡಿ ಆಗ್ತಿದೆ ಅನ್ನೋದು ವಿಪರ್ಯಾಸ. ಹೌದು, ನಾವೆಲ್ಲರೂ ಇದರ ಬಗ್ಗೆ ಚಿಂತನೆ ಮಾಡಬೇಕಿದೆ. ಈ ಕುತೂಹಲಕಾರಿ ಪ್ರಶ್ನೆಯನ್ನ ಆಳವಾಗಿ ಯೋಚಿಸಲು ಬಿಡುತ್ತಾ ನಮ್ಮ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸ್ತಿದ್ದೀವಿ. ಈ ಹೊಸ ದೃಷ್ಟಿಕೋನ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀವಿ. ಮುಂದಿನ ನಮ್ಮ ಆಳವಾದ ಅಧ್ಯಯನದವರೆಗೆ ಹೊಸ ವಿಷಯಗಳನ್ನ ಕಲಿಯುತ್ತಲೇ ಇರಿ. ನಮಸ್ಕಾರ.